ನಾನು ಆರತಿ ಅವರಿಂದ ಶುರು ಮಾಡ್ತೀನಿ. ಆರತಿ ಅವರೇ, 22ನೇ ತಾರೀಕು ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ. ಇದನ್ನು ಹೋರಾಟಗಳೇನೇ ಇರ್ಬೋದು, ಅದು ರಾಜಕೀಯ ಹೋರಾಟಗಳಾಗಿ ಬಂತು, ಮತ್ತೊಂದು ಹೋರಾಟಗಳಾಗಿ ಬಂತು, ಕೊನೆಗೆ ಉದ್ದೇಶ ಇದ್ದದ್ದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ. ಆ ರಾಮ ಮಂದಿರ ನಿರ್ಮಾಣ ಆದ ನಂತರ ಅದೆಲ್ಲ ಭಾರತೀಯರಿಗೆ ಸೇರಿದ್ದದ್ದು ಆಗಿರ್ತದೆ ಅಂತ. ಏನೆಲ್ಲ ಕನಸುಗಳಿತ್ತು ಭಾರತೀಯರಿಗೆ, ಅದು ಯಾವ ರೀತಿ ಸಾಕಾರಗೊಳ್ತು ನಿಮ್ಮ ಪ್ರಕಾರ? ರಾಮ ಮಂದಿರ ಕೇವಲ ಒಂದು ರಾಮ ಮಂದಿರ ಅಷ್ಟೇ, ಕಟ್ಟಡ ಅಷ್ಟೇ ಅಲ್ಲ. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಲ್ಯಾಂಡ್ ಅಂತಲ್ಲ, ಅಥವಾ ಒಂದು ಭಾವನೆ ಮತಕ್ಕೆ ಸೀಮಿತವೂ ಅಲ್ಲ. ರಾಮೋ ವಿಗ್ರಹವಾನ್ ಧರ್ಮ ಅಂತ. ರಾಮ ಏನನ್ನು ಪ್ರತಿನಿಧಿಸ್ತಾನೆ ಅದನ್ನು ನೋಡಿದ್ರೆ ನಮಗೆ ಭಾರತ ಅರ್ಥ ಆಗುತ್ತೆ. ಭಾರತದ ದರ್ಶನವೇ ನಮಗೆ ರಾಮಾಯಣದಲ್ಲಾಗತ್ತೆ. ಈ ನೆಲೆಯಲ್ಲಿ ಯಾವ ಅದ್ಭುತವಾದಂತಹ ತಾತ್ವಿಕ ಚಿಂತನೆಗಳು ಮಾಡಿದ್ರು, ಯಾವ ಬಗೆಯ ರಾಜಧರ್ಮವನ್ನು ಪಾಲಿಸಿದ್ರು, ಇಲ್ಲಿ ಪ್ರಕೃತಿಯನ್ನು ಹೇಗೆ ಪೋಷಿಸಿದ್ರು, ಇಲ್ಲಿನ ಪಾರಿವಾರಿಕ ಮೌಲ್ಯಗಳೇನು, ಇಲ್ಲಿನ ಜನಜೀವನ ಏನು, ಇಲ್ಲಿನ ಉತ್ಸವಾಚರಣೆಗಳೇನು, ಇಲ್ಲಿನ ತಪಸ್ಸು ಋಷಿಗಳು ಅವರೇನು, ಇಲ್ಲಿನ ಭೂಗೋಳವೇನು, ನದಿಗಳೇನು, ಅರಣ್ಯಗಳೇನು, ಇಲ್ಲಿನ ಪ್ರಾಣಿ ಪಕ್ಷಿ ಸಂಕುಲವೇನು, ಇಲ್ಲಿ ಋತುಗಳನ್ನು ನಾವು ಸೆಲೆಬ್ರೇಟ್ ಮಾಡಿದ್ದು ಹೇಗೆ, ಇದೆಲ್ಲ ಇದೆ ರಾಮಾಯಣದಲ್ಲಿ. ರಾಮಾಯಣ ಕೇವಲ ರಾಮನ ಕಥೆ ಅಲ್ಲ, ರಾಮಸ್ಯ ಅಯನಂ, ರಾಮ ನಡೆದ ಮಾರ್ಗ, ರಾಮನ ಜೀವನದಲ್ಲಿ ಬಂದಂಥ ಎಷ್ಟೋ ವ್ಯಕ್ತಿತ್ವಗಳು, ಎಷ್ಟೋ ಸಂದರ್ಭಗಳು, ಅದೆಲ್ಲ ಕೂಡ ನಮಗೆ ಈ ಭಾರತದ ಈ ನೆಲದ ಅದ್ಭುತವಾದ ಮೌಲ್ಯಗಳನ್ನು ಪಾಠ ಮಾಡ್ತಾ ಇವೆ. ಹಾಗಾಗಿ ರಾಮ ನಮ್ಮ ಪಾಲಿಗೆ ಕೇವಲ ವ್ಯಕ್ತಿ ಅಲ್ಲ, ಅವನೊಂದು ಜೀವನ ದರ್ಶನವಾಗಿದ್ದಾನೆ. ಹಾಗಾಗಿ ನಮಗೆ ರಾಮ ಮಂದಿರ ಅಂದರೆ ಕೇವಲ ರಾಮ ಮಂದಿರ ಅಲ್ಲ, ಜೀವನ ಶೈಲಿ ಅಂತ ಹೇಳ್ತೀವಿ, ರಾಮ ಕೂಡ ಹಾಗೇನೆ ಅಂತ. ರಾಮ ಎಲ್ಲವನ್ನ ನಮ್ಮ ಪುರುಷಾರ್ಥಗಳ ಒಂದು ಸ್ಪಷ್ಟ ನಿದರ್ಶನವಾಗಿದ್ದಾನೆ, ತಾತ್ವಿಕ ಚಿಂತನೆಯ ನಿದರ್ಶನ ಆಗಿದ್ದಾನೆ, ರಾಜಧರ್ಮದ ನಿದರ್ಶನವಾಗಿದ್ದಾನೆ, ಅದ್ಭುತವಾದಂಥ ಒಬ್ಬ ಮಗನಾಗಿದ್ದಾನೆ, ಒಬ್ಬ ಒಳ್ಳೆ ಮನುಷ್ಯನಾಗಿದ್ದಾನೆ, ದೇವರಂದರೆ ದೇವರೂ ಆಗಿದ್ದಾನೆ. ಅವನು ತನ್ನ ಮಿತಿ ಮೀರಿ, ಶಕ್ತಿ ಮೀರಿ ಆದರ್ಶಗಳನ್ನು ಸ್ಥಾಪಿಸಿದ್ದಾನೆ. ರಾಮನಂತೆ ಆದರ್ಶವನ್ನು ಪಾಲಿಸೋದು ತುಂಬ ಕಷ್ಟ. ರಾಮನ್ ನೋಡ್ತಾ ಇದ್ದರೆ, ಈಗ ನನಗೆ ಹೀಗಾಗಬಾರ್ದಾಗಿತ್ತು, ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ಜೀವನವೆಲ್ಲ BP ತರಿಸ್ಕೊಂಡು ಓದಾಡ್ತೀವಲ್ಲ, ರಾಮನಿಗೆ ಏನೇನು ಆಗಬಾರ್ದಾಗಿತ್ತೋ ಎಲ್ಲ ಆಯಿತು, ಸೀತೆಗೆ ಏನೇನು ಆಗಬಾರ್ದಾಗಿತ್ತೋ ಎಲ್ಲ ಆಯಿತು. 14 ವರ್ಷದ ವನವಾಸ ನಂತರ ಬಂದು ಆತ ಮೊದಲು ಹೋಗೋದು ಕೌಸಲ್ಯ ಬಳಿಗಲ್ಲ, ಕೈಕೇಯಿ ಬಳಿಗೆ ಹೋಗ್ತಾನೆ ಅಂತ. ಅಷ್ಟು ಸಫರಿಂಗಲ್ಲಿ ಎಂಥ ಡಿಗ್ನಿಟಿ ಇತ್ತು, ಎಂಥ ಶಾಂತಿ, ಸೌಮ್ಯತೆ, ಕ್ಷಮೆ ಇತ್ತು. ಇದು ನಾವೆಲ್ಲರೂ ಕಲಿಬೇಕಾದದ್ದೇ. ಜೀವನ ನಮಗೆ ಏನೇನೋ ಕೊಡುತ್ತೆ, ಸುಖ ದುಃಖ. ಯಾರನ್ನು ಅರಮನೇಲಿ ಹೋಗಿ ಕೂತ್ರು ನಮ್ಗೆ ಸುಖ ದುಃಖ ತಪ್ಪೋದಿಲ್ಲ. ಜೀವನ ಎಲ್ಲರಿಗೂ ಟ್ರೈನಿಂಗು ಟೈಮಿಂಗು ಮಾಡ್ತಾ ಇರುತ್ತೆ. ಆ ಸಂದರ್ಭಗಳಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ರಾಜಾರಾಮ, ರಾಣಿ ಸೀತೆ ನಮಗೆ ಹೇಳ್ಕೊಡ್ತಾರೆ. ಹಾಗಾಗಿ ರಾಮ ಮಂದಿರದ ನಿರ್ಮಾಣ ಅಂದರೆ ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ, ಭಾರತೀಯ ರಾಜಧರ್ಮ, ಭಾರತೀಯ ಮೌಲ್ಯಗಳು ಅಷ್ಟೇ ಅಲ್ಲ, ವೈಶ್ವಿಕ ಮೌಲ್ಯಗಳ, ವಿಶ್ವಮಾನವ ಧರ್ಮದ ನಿಜವಾದ ಒಂದು ಪ್ರತಿಪಾದನೆ ರಾಮನಲ್ಲಿರೋದ್ರಿಂದ ರಾಮ ಮಂದಿರ ನಿರ್ಮಾಣದ ಮೂಲಕ ನಾವು ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು, ಧರ್ಮವನ್ನು, ನ್ಯಾಯವನ್ನು ಪ್ರತಿಷ್ಠಾಪಿಸೋದಕ್ಕೆ ಹೊರಟಿದ್ದೀವಿ. ಆದ್ದರಿಂದ ಇದು ಕೇವಲ ಈ ನೆಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬೇರು ಈ ನೆಲದಲ್ಲಿದೆ, ಆರ್ಷ ನೆಲದಲ್ಲಿದೆ. ಆದರೆ ಇದರ ರೊಂಬೆ ಕೊಂಬೆಗಳು ಇಡೀ ವಿಶ್ವಕ್ಕೆ ಶಾಂತಿಯನ್ನು, ಹಿತವನ್ನು, ಶುಭವನ್ನು ಉಂಟು ಮಾಡುವಂಥದ್ದಾದ್ರಿಂದ ರಾಮ ಮಂದಿರ ನಿರ್ಮಾಣ ಕೇವಲ ಭಾರತೀಯರಿಗಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತುಂಬ ಬೇಕಾದದ್ದು. ಈ ಪ್ರಕ್ಷುಬ್ಧತೆಯ ಸಂದರ್ಭದಲ್ಲಿ, ಮತೀಯತೆಯ ಸಂದರ್ಭದಲ್ಲಿ ರಾಮನು ಎಲ್ಲ ಮತಪಂಥಗಳಿಗೆ, ಎಲ್ಲ ಕುಲದವರಿಗೂ ಎಲ್ಲರಿಗೂ ಬೇಕಾದಂಥವನಾದ್ರಿಂದ ಅವನ ಮೂಲಕ ಮತ್ತೊಮ್ಮೆ ಜಗತ್ತಿನಲ್ಲಿ ರಾಮರಾಜ್ಯ ಉಂಟಾಗಲಿ ಅನ್ನೋದು ಉದ್ದೇಶ.